ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಗೆಣ್ಣೆ ಹಾಕಿ ತಿಕ್ಕಿ ತೀರಿ ನಿನ್ನ ತೊಡಿಗಾಲ ಎರೆದಾರು ಕಾಲದ ಗಜೆ ಹಾಕಿ ಕಾಡಿಗೆ ಹೊಚ್ಚಿ ಕೈ ಬಳ್ಳಿ ತೊಡಿಸಾರ ಗೆಣ್ಣೆ ಹಾಕಿ ತಿಕ್ಕಿ ತೀರಿ ನಿನ್ನ ತೊಡಿಗಾಲ ಎರೆದಾರು ಕಾಲದ ಗಜೆ ಹಾಕಿ ಕಾಡಿಗೆ ಹೊಚ್ಚಿ ಕೈ ಬಳ್ಳಿ ತೊಡಿಸಾರ ಒಬ್ಬಾಗಿ ಮಗಳಂತ ಮುದ್ದಾಗಿ ಬೆಳೆಸಾರ ಹಾಲುಂಡ ತವರೂರ ಒಬ್ಬಾಗಿ ಮಗಳಂತ ಮುದ್ದಾಗಿ ಬೆಳೆಸಾರ ಹಾಲುಂಡ ತವರೂರ ಕಣ್ಣಾದ ಕಣ್ಣಿಂದು ಹಾಲು ಕುಡಿಸಿ ದೊಡ್ಡವಳ ಮಾಡ್ಯಾರ ಮಗಳ ದೊಡ್ಡವಳ ಮಾಡ್ಯಾರ ಮಗಳ ದೊಡ್ಡವಳ ಮಾಡ್ಯಾರ ಮಗಳ ದೊಡ್ಡವಳ ಮಾಡ್ಯಾರ ಹಸು ಕೂಸಿನಲ್ಲಿಯೂ ಕೂಡ ನಡುಕ ಪ್ರಾರಂಭವಾಗುತ್ತೆ. ಏನು ಹರೆಯದ ಹುಡುಗಿಯರಲ್ಲಿ ಪುಳುಕ ಪ್ರಾರಂಭವಾಗುತ್ತೆ. ಗರದಿಯರಿಗೆ ಅಂಟುತ್ತೆ ಮಹಾಕಳಂಕ. ನೋಡುಗರ ಕಣ್ಣು ಎರಡಿದ್ದರೂ ಮಾತ್ರ ಓಟ ಮಾತ್ರ ಒಂದೇ. ಅಂದಾಗಿಯೂ ಈ ಜೈರಾಜನ ಹೆಸರನ್ನು ಕೇಳಿದರೆ ಎದುರಾಳಿಗಳ ನರನಾಡಿಗಳಲ್ಲಿಯೂ ಕೂಡ ಹರಿಯುತ್ತಿರುವ ಬಿಸಿ ರಕ್ತವೂ ಹೆಪ್ಪುಗಟ್ಟುತ್ತದೆ. ಅಂಥದ್ರಲ್ಲಿ ಕಟ್ಟುತ್ತಿರುವ ಭವ್ಯವಾದ ಫ್ಯಾಕ್ಟರಿಗೆ 300 ಎಕರೆ ಜಾಗದಲ್ಲಿ ನಿರ್ಮಿಸಿರುವ ಭವ್ಯವಾದ ಫ್ಯಾಕ್ಟರಿಗೆ ಅಡ್ಡಲಾಗಿ ಬರುತ್ತಿರುವ ಆ ಗುರುಲಿಂಗನ ಜಮೀನನ್ನು ದಕ್ಕಿಸಿಕೊಳ್ಳಬೇಕು. ಅದಕ್ಕೆ ಅಡ್ಡಲಾಗಿ ನಿಂತಿರುವನವನ ತಮ್ಮನ ಅರ್ಜುನ. ಅರ್ಜುನ ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬಳಸಿ ಬಿರುಗಾಳಿಯಾಗಿ ನಿನ್ನ ಮನೆ ಪ್ರವೇಶ ಮಾಡಿ ಸುಂಟರ ಗಾಳಿಯಲ್ಲಿ ನಿನ್ನ
ಅರ್ಜುನ, ಗುರಿ ಇಟ್ಟು ಬೇಟೆಯಾಡುವುದು ಬೇಟೆಗಾರನಿಗೆ ಗೊತ್ತು. ಜೋಡೆತ್ತಿನ ಹಗ್ಗ ಹಿಡಿದು ಭೂಮಿಯನ್ನು ಉಳುವುದು ಈ ಭೂಮಿ ತಾಯಿಯನ್ನು ಉಳುವ ರೈತನಿಗೆ ಗೊತ್ತು. ಆದ್ರೆ ನಿನ್ನ ಜಮೀನನ್ನು ತಗ್ಗಿಸಿಕೊಂಡು ಸರ್ವನಾಶ ಮಾಡುವುದು ಈ ಜಯರಾಜನಿಗೆ ಗೊತ್ತು. ಮಗನ, ಕರಿಗಾಗಿ ಮನೆ ಹೊಕ್ರೆ 6 ತಿಂಗಳ ಮನೆ ಬಿಡ್ಬೇಕು. ಆದ್ರ ಶನೇಶ್ವರ ಗಂಟು ಬಿದ್ದ ಅಂದ್ರ 7.5 ವರ್ಷ ನಿನ್ನ ಸಮಾಧಿ. ಅದೇ ಜಯರಾಜ್ ನಿಮ್ಮ ಮನೆಯ ಗಂಟು ಬಿದ್ದ ಅಂತಂದ್ರ ಮನೆ ಸರ್ವನಾಶವಾಗಲೇಬೇಕು. ಕುಲಕರ್ಣಿ, ಹೇಳಿದಣ್ಯರ ಏನ್ ಮಾಡ್ತಿದ್ಯೋ ಅಲ್ಲಿ? ಲೆಕ್ಕ ಮಾಡಾಕತ್ತಿದ್ಯಾ? ನೋಡ್ ಕುಲಕರ್ಣಿ, ಅದೇನೆ ತೀರನಂತೆ ಬಂದು ಆ ನಮ್ಮ ಆಳುಗಳನ್ನೆಲ್ಲ ದನ ಎದುರಿಸಿದಂಗೆ ಎದುರಿಸಿ ಏನೋ ಕಳಿಸಿದಂತಲ್ಲ ಅರ್ಜುನ. ಸಬಕಾರೆ, ಈ ಕಾಡಿಗೆ ರಾಜನಾದ ನಿಮ್ಮ ಸಿಂಹ ಗರ್ಜನೆ ನೋಡಿ ಬೆಚ್ಚಿ ಬಿದ್ದಿರಬೇಕು ನಮ್ಮ ಮಗ ಅರ್ಜ. ಅಂದಾಗ ಯಕಚ್ಚಿತ ಒಂದು ಬಡಕುನ್ನಿಯಿಂದ ನಿಮಗೆ ಸವಾಲ್ ಹೊಸಕಿ ಹಾಕಿದರಾಯ್ತು. ನೀವೇನು ವಿಚಾರ ಮಾಡಬೇಡ್ರಿ. ನೋಡ್ ಕುಲಕರ್ಣಿ, ಹಾಗೆ ಹೊಸಕಿ ಹಾಕುವುದು ಈ ಜಯರಾಜನಿಗೆ ದೊಡ್ಡ ಕೆಲಸ ಅಲ್ಲ. ಆದ್ರ ಹಾಗೆ ನಾವು ಮಾಡಿಬಿಟ್ರೆ ನಾವು ವ್ಯಾಲ್ಯೂನೇ ಕಡಿಮೆ ಆಗುತ್ತೆ ಕಣ ಕುಲಕರ್ಣಿ. ಅದಕ್ಕಾಗಿ ನನ್ನ ಮಗ ಅರ್ಜುನನಿಗೆ ಇಡೀ ಊರಿನ ಚಿತ್ರಹಿಂಸೆ ಕೊಟ್ಟು ಅವನನ್ನು ನರಳಿ ಸಾಯುವ ಹಾಗೆ ಮಾಡಬೇಕು. ಅಂದಾಗ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ. ಜೊತೆಗೆ ನೋಡಿದ ಜನ ನಮ್ಮನ್ನು ನೋಡಿ ಭಯ ಬೀದ್ರಾಗ್ತಾರೆ. ಆಗ್ಲೇ ಕಣ ಜನರು ಹೆದರ್ತಾ ಇರೋದು. ಸೌಕರ್ಯ ಅಮ್ಮಿ ತಂಟಿಗೆ ಬರೋದಂದ್ರೆ ಅಮ್ಮಿ ಗಂಡ ಅನ್ನೀರ ಆದ್ರ ಎಮ್ಮಿ ಕೊಟ್ಟಿಯಾಗ ನಿಂತಿದ್ದ ಹಣ್ಣು ಆಗಿದೆ ಅರ್ಜನ ಕತೆ. ಸೌಕರ್ಯ ಸೌಕರ್ಯ ಹಿರಿಯರು ಒಂದು ಮಾತು ಹೇಳ್ಯಾರಿ. ಸ್ವಕ್ಕಿದ್ದವನಿಗೆ ಹಿರಿಯರು ಒಂದು ಮಾತು ಹೇಳ್ಯಾರಿ. ನೆಣ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಎರಡೂ ಹೆಚ್ಚು ದಿನ ಬದುಕೋದಿಲ್ಲ ಸೌಕರ್ಯ. ಅದಕ್ಕ ಅಂತವ್ರನ್ನ ನೋಡಿ ಹೇಳಬೇಕು ಅಂತೀನಿ. ಕುಲಕರ್ಣಿ, ನೆಣ ಹೆಚ್ಚಾದ ಮಾತ್ರಕ್ಕೆ ಇಡೀ ಊರಿನಲ್ಲಿ ನನ್ನದೇ ಸರ್ವಾಧಿಕಾರ ಎಂದು ರಾಜನಂತ ಮೆರೆಯಲು ಪಾಠ. ನನ್ನ ಮಗ